ಇನ್ನು ರಾಜ್ಯಾದ್ಯಂತ ಕೋವಿಡ್ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆಯಾಗ್ತಾ ಇದೆ. ಇಳಿಮುಖ ಅಂತೂ ಕಾಣ್ತಾ ಇಲ್ಲ. ರಾಜ್ಯದಲ್ಲಿ ಜನತಾ ಕರ್ಫ್ಯೂ ಕೂಡ ಜಾರಿಯಲ್ಲಿದೆ. ಆದರೂ ಕೂಡ ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ ಅಂತ ಹೇಳ್ಬೋದು. ಒಂದು ಕಡೆ ಮತ್ತಷ್ಟು ದಿನ ಇನ್ನು ಮೇ 24ರ ನಂತರನೂ ಕೂಡ ಮತ್ತೆ ಲಾಕ್ಡೌನ್ ಆಗುತ್ತಾ, ಅಂದ್ರೆ ಸಂಪೂರ್ಣವಾಗಿ ಲಾಕ್ಡೌನ್ ಆಗುತ್ತಾ ಅನ್ನೋ ಒಂದು ಮಾತುಗಳು ಕೂಡ ಇದೀಗ ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಇದ್ರ ಬಗ್ಗೆ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ, ನೋಡೋಣ. ರಾಜ್ಯದ ಜನರೇ ಮತ್ತೊಮ್ಮೆ ಲಾಕ್ಡೌನ್ಗೆ ರೆಡಿಯಾಗಿ, ಯಾಕೆಂದ್ರೆ ಈಗ ಪ್ರೆಸೆಂಟ್ಲಿ ಜನತಾ ಕರ್ಫ್ಯೂ ಜಾರಿಯಲ್ಲಿ ಇದೆ. ಮತ್ತೊಮ್ಮೆ ಲಾಕ್ಡೌನ್ ಆಗುವ ಸಾಧ್ಯತೆಗಳು ಕೂಡ ಎದ್ದು ಕಾಣಿಸ್ತಾ ಇದೆ. ಬಹುತೇಕ ಲಾಕ್ಡೌನ್ ವಿಸ್ತರಣೆ ಆಗೋದು ಸಾಧ್ಯತೆ ಇದೆ. ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತೆ ಲಾಕ್ಡೌನ್ ಮಾಡುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ಕೆಲವು ಕಡೆ ಇಳಿಮುಖವನ್ನ ಕಾಣ್ತಾ ಇದೆ. ಕೆಲವೊಂದು ಕಡೆ ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ದಾರೆ, ಕೆಲವು ಕಡೆ ನಿಯಮ ಪಾಲನೆ ಆಗ್ತಾ ಇಲ್ಲ. ಮೇ 24ರ ನಂತರವೂ ಲಾಕ್ಡೌನ್ ಮಾಡಲು ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ ಅನ್ನೋ ಮಾತುಗಳು ಇದೀಗ ಕೇಳಿ ಬರ್ತಾ ಇರುವಂತದ್ದು. ರಾಜ್ಯದ ಜನರೇ ಮತ್ತೊಮ್ಮೆ ಲಾಕ್ಡೌನ್ಗೆ ನೀವು ರೆಡಿ ಆಗ್ಬೇಕಾಗುತ್ತೆ. ಯಾಕಂದ್ರೆ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ, ಒಂದು ಕೆಲವು ಕಡೆ ಇಳಿಮುಖವನ್ನ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಬೆಡ್ಗಳ ಕೊರತೆಯನ್ನು ಕೂಡ ಇದೀಗ ಅಷ್ಟೊಂದು ಬೆಡ್ ಸಿಗ್ತಾ ಇಲ್ಲ ಅನ್ನೋ ಒಂದು ಮಾತುಗಳು ಕೂಡ ಏನು ಕೇಳಿ ಬರ್ತಾ ಇಲ್ಲ. ಆದ್ರೂ ಕೂಡ ಈ ಒಂದು ಲಾಕ್ಡೌನ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಸೋಂಕಿತರ ಸಂಖ್ಯೆಯಲ್ಲಿ ಚೈನ್ ಬ್ರೇಕ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ಮತ್ತೆ 24ರ ನಂತರ, ಅಂದ್ರೆ ಮೇ 24ರ ನಂತರ ಜೂನ್ 10ರವರೆಗೂ ಕೂಡ ಲಾಕ್ಡೌನ್ ಘೋಷಣೆಯಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ಚೈನ್ ಬ್ರೇಕ್ ಆಗಲೇಬೇಕು, ಇಲ್ಲ ಅಂದ್ರೆ ಮತ್ತಷ್ಟು ಸಾವು ನೋವುಗಳು ಸಂಭವಿಸುವ ಎಲ್ಲಾ ಸಾಧ್ಯತೆಗಳು ಇರುವ ಹಿನ್ನೆಲೆಯಲ್ಲಿ ಇದೀಗ ಮತ್ತೊಮ್ಮೆ ಲಾಕ್ಡೌನ್ ಆಗತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಜೂನ್ 10ರವರೆಗೂ ಲಾಕ್ಡೌನ್ ಮಾಡಲು ತಜ್ಞರು ಏನು ಸಲಹೆಯನ್ನ ಕೊಟ್ಟಿದ್ದಾರೆ. ಮೇ 24ಕ್ಕೆ ಮುಗಿದೋಗ್ಬಿಡತ್ತೆ ಅಂತ ಯಾರು ಅನ್ಕೊಳ್ಬಾರ್ದು. ಅದರ ನಂತರನೂ ಕೂಡ ಲಾಕ್ಡೌನ್ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಲಾಕ್ಡೌನ್ ನಿಂದ ಕೊರೋನಾ ತಡೆ ಸಾಧ್ಯತೆ ಅಂತ ವರದಿಯನ್ನ ಕೊಟ್ಟಿದ್ದಾರೆ ತಜ್ಞರು. ನೀವು ಲಾಕ್ಡೌನ್ ಮಾಡಿದ್ರೆ ಇದೊಂದು ಕಂಟ್ರೋಲ್ಗೆ ತೆಗೆದುಕೊಂಡು ಬರಬಹುದು. ಲಾಕ್ಡೌನ್ ಬಗ್ಗೆ ಒಲವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಕೂಡ. ಲಾಕ್ಡೌನ್ ಮಾಡೋಣ ಅನ್ನೋ ಒಂದು ಮಾತುಗಳು ಕೂಡ ಈಗ ಸಿಎಂ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇರುವಂತದ್ದು. ಸಿಎಂ ಕೂಡ ಒಲವನ್ನ ತೋರಿಸಿದ್ದಾರೆ. ಲಾಕ್ಡೌನ್ ಸಹಕಾರಿಯಾಗಿರೋದ್ರಿಂದ ವಿಸ್ತರಣೆಯಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೀಗ ಎದ್ದು ಕಾಣಿಸ್ತಾ ಇದೆ. ಅಂದ್ರೆ ಜೂನ್ 10ರವರೆಗೂ ಮತ್ತೆ ಲಾಕ್ಡೌನ್ ಮಾಡಲು ತಜ್ಞರು ಇದೀಗ ಸಲಹೆಯನ್ನ ಕೊಟ್ಟಿದ್ದಾರೆ. ಈಗ ಹೇಗೋ ದಿನಕ್ಕೆ 16,000 ಕೇಸಸ್ಗಳು ಬರ್ತಾ ಇದೆ, ಮುಂಚೆ 50,000 ಕೇಸಸ್ ಬರ್ತಾ ಇತ್ತು. ಕಡಿಮೆ ಆಗಿರೋದ್ರಿಂದ ಮತ್ತಷ್ಟು ದಿನ ವಿಸ್ತರಣೆ ಮಾಡಿ ಅಂತ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ. ಸಭೆಯಲ್ಲಿ ಅನೇಕ ಸಚಿವರು ಭಾಗಿ ಸಾಧ್ಯತೆ. ಈ ಒಂದು ಸಭೆಯಲ್ಲಿ ಕೂಡ ಅನೇಕ ಸಚಿವರು ಕೂಡ ಭಾಗಿಯಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಆರ್ಥಿಕ ಪ್ಯಾಕೇಜ್ ಘೋಷಿಸಿ ಲಾಕ್ಡೌನ್ ಮಾಡಲು ಕೂಡ ಚಿಂತನೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಎಷ್ಟೋ ಜನ ಕೆಲಸವನ್ನ ಕಳ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಕಿಟ್ ಅನ್ನ ಕೊಡಬೇಕು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕೊರೋನಾ ಇನ್ನು ನಿಯಂತ್ರಣಕ್ಕೆ ಬರದಿದ್ದ ಕಾರಣ ಮುಂಜಾಗ್ರತವಾಗಿ ಮತ್ತೆ ಲಾಕ್ಡೌನ್ ಮಾಡುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ನಾಳೆ ಡಿಸಿಎಂ ಅಶ್ವಥ್ ನಾರಾಯಣ್ ಈ ಬಗ್ಗೆ ಸಭೆ ನಡೆಸುವ ಸಾಧ್ಯತೆಗಳು ಕೂಡ ಇದೆ. ನಾಳೆ ಡಿಸಿಎಂ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ನಡೆಸಲಿದ್ದಾರೆ. ಸಭೆಯಲ್ಲಿ ಅನೇಕ ಸಚಿವರು ಕೂಡ ಭಾಗಿಯಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಈ ಸಭೆಯಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಆರ್ಥಿಕ ಪ್ಯಾಕೇಜ್ ಅನ್ನ ಘೋಷಿಸಿ ಲಾಕ್ಡೌನ್ ಮಾಡಲು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿಎಂ ಕೂಡ ಒಲವನ್ನ ತೋರಿಸಿದ್ದಾರೆ. ಲಾಕ್ಡೌನ್ ಮಾಡೋಣ, ಲಾಕ್ಡೌನ್ ಮಾಡಿದ್ರೆ ಇನ್ನಷ್ಟು ಕೇಸಸ್ಗಳು ಕಡಿಮೆ ಆಗ್ಬೋದು, ಸಾವು ನೋವುಗಳು ಕೂಡ ಕಡಿಮೆ ಆಗಬಹುದು. ಯಾಕೆಂದ್ರೆ ಈಗಾಗಲೇ ಸೋಂಕಿತರ ಸಂಖ್ಯೆಯಲ್ಲಿ ಇಳಿಮುಖವನ್ನ ಕಾಣ್ತಾ ಇದ್ದೇವೆ. ಮೊದಲು ನಾವು ಬದುಕಿದ್ರೆ ಆ ನಂತರ ಏನಾದ್ರೂ ಒಂದು ಮುನ್ನೆಚ್ಚರಿಕಾ ಕ್ರಮವನ್ನು ನಾವು ವಹಿಸಿಕೊಳ್ಳಬಹುದು. ನಾವೇ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಇನ್ನೊಂದು ಕಡೆ ನಾವು ನೋಡ್ತಾ ಇದೀವಿ, ಎಷ್ಟೋ ಜನ ಮನೆಯಲ್ಲೇ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಆಸ್ಪತ್ರೆಗೆ ಹೋದ್ರೆ ಬೆಡ್ ಸಿಗೋದಿಲ್ಲ ಅನ್ನೋ ಒಂದು ಮಾತಿಂದ ಮನೆಯಲ್ಲೇ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಅಗತ್ಯ ವಸ್ತುಗಳಿಗೆ ಕೇವಲ 3 ದಿನ ಮಾತ್ರ ಅವಕಾಶ ಕೊಡುವ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ನಾಳೆ ಡಿಸಿಎಂ ಅಶ್ವಥ್ ನಾರಾಯಣ್ ಈ ಬಗ್ಗೆ ಸಭೆ ನಡೆಸುವ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಈಗಾಗಲೇ ಬೆಳಗ್ಗೆ 6ರಿಂದ 10 ಗಂಟೆಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಇನ್ನು ಮುಂದೆ ಮತ್ತೆ ಕಠಿಣ ಲಾಕ್ಡೌನ್ ಮಾಡುವ ಎಲ್ಲಾ ಚಾನ್ಸಸ್ಗಳು ಕೂಡ ಇದೆ. ಇನ್ನು 3 ದಿನಕ್ಕೆ ಮಾತ್ರ ಅವಕಾಶವನ್ನ ಕಲ್ಪಿಸಿಕೊಟ್ಟು ಮತ್ತಷ್ಟು ದಿನ ಲಾಕ್ಡೌನ್ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಸೋಂಕಿತರ ಸಂಖ್ಯೆಯಲ್ಲಿ ಇಳಿಮುಖವನ್ನ ಕಾಣ್ತಾ ಇದೆ. ಆದ್ರಿಂದ ಮತ್ತಷ್ಟು ದಿನ ನಾವು ಲಾಕ್ಡೌನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಇದು
ಸೋಂಕು ಕಡಿಮೆಯಾಗಬಹುದು. ಕೊರೋನಾ ಇನ್ನೂ ನಿಯಂತ್ರಣಕ್ಕೆ ಬರೆದಿದ್ದ ಕಾರಣ ಲಾಕ್ಡೌನ್ ವಿಸ್ತರಣೆಗೆ ಚಿಂತನೆಯನ್ನ ನಡೆಸ್ತಾ ಇದೆ ಸರ್ಕಾರ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಕೇಂದ್ರ ಸರ್ಕಾರನೂ ಕೂಡ ಇದಕ್ಕೆ ಒಲವನ್ನ ತೋರಿಸ್ತಾ ಇದೆ. ಸಾಕಷ್ಟು ಕಡೆ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರನೂ ಕೂಡ ಲಾಕ್ಡೌನ್ ಮಾಡೋದು ಒಳಿತು ಅಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಅಗತ್ಯ ವಸ್ತುಗಳು ನಾವು ದಿನಬಳಕೆ ವಸ್ತುಗೆ ಕೇವಲ 3 ದಿನ ಮಾತ್ರ ಅವಕಾಶ ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ನಾಳೆ ನಡೆಯುವಂತಹ ಸಭೆಯಲ್ಲಿ ಏನೆಲ್ಲ ತೀರ್ಮಾನ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಮತ್ತಷ್ಟು ಕಠಿಣ ನಿರ್ಧಾರವನ್ನ ಕೈಗೊಳ್ತಾರಾ? ಹಾಗಾದ್ರೆ ಕಾದು ನೋಡಬೇಕು. ಸಿಎಂ ಕೂಡ ಒಲವನ್ನ ತೋರಿಸಿದ್ದಾರೆ ಲಾಕ್ಡೌನ್ ಮಾಡೋದಕ್ಕೆ. ಕೇಂದ್ರ ಸರ್ಕಾರದಿಂದ ಕೂಡ ಎಲ್ಲೊಂದ್ ಕಡೆ ಸೂಚನೆ ಸಿಗ್ತಾ ಇದೆ, ಲಾಕ್ಡೌನ್ ಮಾಡೋದು ಒಳ್ಳೆಯದು ಅಂತ ಕೂಡ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಸಾಕಷ್ಟು ಕಡೆ ಇಳಿಮುಖ ಕಾಣ್ತಿದೆ. ಆದರೂ ಕೂಡ ಇನ್ನೊಂದು ನಾವು ಈಗಾಗಲೇ 100 ಕಡೆ ಏರಿಕೆಯನ್ನ ಕಾಣ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಇಳಿಮುಖ ಕಾಣಿಸ್ತಾ ಇದೆ, ಇನ್ನಷ್ಟು ಕಡೆ ಕೂಡ ಏರಿಕೆಯನ್ನ ಕಾಣಿಸ್ತಾ ಇದೆ. ಇನ್ನು ಸಾಕಷ್ಟು ಜನ ಮನೆಯಲ್ಲೇ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಇನ್ನು BBMP ಇಂದ ಕಡೆ ಕೂಡ ಅವರು ಕೂಡ ಹೇಳಿದ್ದಾರೆ, ಯಾರಿಗೆ ಬೆಡ್ ಬೇಕು ಅಂತಂದ್ರೆ ಯಾವುದೇ ತೊಂದರೆ ಇಲ್ಲ, ನೀವು ನೇರವಾಗಿ ಆಸ್ಪತ್ರೆಗೆ ಹೋಗ್ಬೋದು, ಅಲ್ಲಿ ಬೆಡ್ ವ್ಯವಸ್ಥೆ ಇರುತ್ತೆ ಅಂತ BBMP ಕೂಡ ಜನರಿಗೆ ಆಶ್ವಾಸನೆಯನ್ನ ಕೊಡ್ತಾ ಬಂದಿದೆ. ಇಲ್ಲಿ ನಾವು ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು, ಇನ್ನು ಸ್ಮಶಾನದ ಮುಂದೆ ಆಂಬ್ಯುಲೆನ್ಸ್ಗಳು ಕ್ಯೂ ನಿಲ್ತಾ ಇರೋದು ಕೂಡ ಕಡಿಮೆ ಆಗ್ತಾ ಇದೆ. ಸೊ ಸಾವುನಲ್ಲೂ ಕೂಡ ಕಡಿಮೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಮತ್ತಷ್ಟು ದಿನ ಲಾಕ್ಡೌನ್ ಮಾಡುವ ಎಲ್ಲ ಸೂಚನೆಗಳು ಕೂಡ ಕಾಣಿಸ್ತಾ ಇರುವಂಥದ್ದು. ಲಾಕ್ಡೌನ್ ಮಾಡಿದ್ರೆ ಅಟ್ಲೀಸ್ಟ್ ಕಂಪ್ಲೀಟ್ ಆಗಿ ಅಟ್ಲೀಸ್ಟ್ 1,000-2,000 ಕೇಸಸ್ ಬರಬಹುದು ದಿನಕ್ಕೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಲಾಕ್ಡೌನ್ ಮಾಡೋಣ ಅನ್ನೋ ಒಂದು ಮಾತುಗಳು ಕೇಂದ್ರ ಸರ್ಕಾರದಿಂದ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ರಾಜ್ಯ ಸರ್ಕಾರನೂ ಕೂಡ ಅದಕ್ಕೆ ಒಲವನ್ನ ತೋರಿಸ್ತಾ ಇದೆ. ಇನ್ನು ನಾಳೆ DCM ಅಶ್ವಥ್ ನಾರಾಯಣ್ ರವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಇನ್ನು ಈ ಒಂದು ಸಭೆಯಲ್ಲಿ ಎಲ್ಲಾ ಸಚಿವರು ಬಹುತೇಕ ಭಾಗಿಯಾಗುವ ಸಾಧ್ಯತೆಗಳು ಕೂಡ ಇದೆ. ಈ ಒಂದು ಸಭೆಯಲ್ಲಿ ಲಾಕ್ಡೌನ್ ವಿಸ್ತರಣೆ ಮಾಡುವ ಎಲ್ಲಾ ಮಾತುಕತೆಗಳು ಕೂಡ ನಡೆಯಲಿದೆ. ಇನ್ನು ರಾಜ್ಯದಲ್ಲಿ ಸಾಕಷ್ಟು ಜನ ಊಟ ತಿಂಡಿ ಇಲ್ಲದೆ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಅಂತವರಿಗೆ ಆರ್ಥಿಕ ನೆರವು ಅಥವಾ ಕಿಟ್ ವಿತರಣೆ ಮಾಡುವುದರ ಬಗ್ಗೆ ಕೂಡ ಚರ್ಚೆಯಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಮತ್ತಷ್ಟು ದಿನ ಕಠಿಣ ಲಾಕ್ಡೌನ್ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಅಂದ್ರೆ ಈಗಾಗಲೇ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ಬೆಳಿಗ್ಗೆ 10 ಗಂಟೆಯವರೆಗೆ ದಿನಸಿ ಪದಾರ್ಥ ಇರಬಹುದು ಅಥವಾ ಹಾಲು ಹಣ್ಣು ದಿನಬಳಕೆ ವಸ್ತುಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೋ ಇದನ್ನ ಇನ್ನಷ್ಟು ಕಠಿಣ ಮಾಡೋಣ ಅನ್ನೋ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಹಾಗಾದ್ರೆ ರಾಜ್ಯ ಸರ್ಕಾರ. ಅಂದ್ರೆ ವಾರದಲ್ಲಿ 7 ದಿನದಲ್ಲಿ 3 ದಿನ ಅವಕಾಶವನ್ನ ಕಲ್ಪಿಸಿಕೊಟ್ಟು ಮತ್ತಷ್ಟು ದಿನ ಕಠಿಣ ಲಾಕ್ಡೌನ್ ಮಾಡುವ ಎಲ್ಲಾ ಸಾಧ್ಯತೆಗಳು ಕೂಡ ಎದ್ದು ಕಾಣಿಸ್ತಾ ಇದೆ.